ಕೂತ್ಕೊಂಡ್ರೆ ಜಾಸ್ತಿ. ಓಕೆ, ಅವಳಿಗೆ ಪಿಂಕ್ ಡ್ರೆಸ್ ಬೇಕಂತೆ. ಪಿಂಕ್ ಡ್ರೆಸ್ ಕಳಿಸಿಕೊಡಿ ಅವಳಿಗೆ, ಆಯಿತಾ? ಇಲ್ಲ 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 ಫ್ರೂಟ್ಸ್ ಹಣ್ಣು ಇನ್ನು ಕೈಗೆ ಪಾಪ ಡ್ರಿಪ್ಸ್ ಹಾಕಿದ್ದಾರೆ. ಕಾಯ್ ಜಾಯ್ನಾ ಕಾಲಿ ಕಟ್ಟಾತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾನ್ ಡೈರೀಸ್. ಹೌದು, ನಾನು ಸುಮಾರು ಸಮಯದ ನಂತರ ಈಗ ವ್ಲಾಗ್ ಹಾಕ್ತಿದ್ದೇನೆ. ಸ್ವಲ್ಪ ಬ್ಯುಸಿ ಆದೆ, ತುಂಬ ಟೈಮ್ ಆಯಿತು ವ್ಲಾಗ್ ಹಾಕಿದೆ. ಸೊ ವ್ಲಾಗ್ಸ್ ಎಲ್ಲ ಮಾಡಿ ಇಟ್ಟಿದ್ದೇನೆ, ಇನ್ನು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಇವತ್ತಿನ ವ್ಲಾಗ್ ನೀವು ತಮ್ನೇಲಂತೂ ನೋಡಿರ್ತೀರ, ಏನಾಗಿದೆ ಏನು ಎತ್ತ ಅಂತೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಬಟ್ ಟು ಸ್ಟಾರ್ಟ್ ವಿತ್ ದ ವ್ಲಾಗ್, ನನ್ನ ಬರ್ಡೇಯಿಂದ ಸ್ಟಾರ್ಟ್ ಮಾಡುವ. ಸೊ ಫೆಬ್ರವರಿಯಲ್ಲಿ ನನ್ನ ಬರ್ಡೇ ಇದ್ದದ್ದು, ಹಾಗಾಗಿ ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ಇದು ವ್ಲಾಗ್. ಇಲ್ಲಿ 3 ಕೇಕ್ ಉಂಟು. ಒಂದು ಅಶ್ವಿತ್ ಮತ್ತು ಸಾರಾ ಇಟ್ಕೊಂಡು ಬಂದಿದ್ದರು ಮನೆಗೆ, ಬಟ್ ಅವ್ರು ಬಂದಾಗ ನಾನು ಮನೇಲಿರಲಿಲ್ಲ. ಸೊ ಹಾಗಾಗಿ ಅವರು ಕೇಕ್ ಕೊಟ್ಟು ಹೋದರು. ಮತ್ತು ಒಂದು ಚಿಕ್ಕ ಕೇಕ್ ಕೂಡ ತಂದಿದ್ರು, ಅಲ್ಲಿ ರೆಡ್ ಕಲರ್ ಇದು ಕೇಕ್ ಕಾಣ್ತದೆ ನೋಡಿ, ಅದು ಈನುಗೆ ಅಂತ ತಂದಿದ್ರು ಅವರು, ಅವಳಿಗೆ ಚಾಕ್ಲೇಟ್ ಎಲ್ಲ ಆಗೋದಿಲ್ಲ ಅಂತ ಹೇಳಿ. ಮತ್ತು ಇನ್ನೊಂದು ಕೇಕ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಅವರು ಕೊಟ್ಟಿದ್ದು. ಸೊ 3 ಕೇಕನ್ನು ಇಟ್ಟು ನಾವು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಈನುಗೆ ಕೇಕ್ ಕಟ್ಟಿಂಗ್ ಎಲ್ಲ ಅಂದರೆ ತುಂಬ ಇಷ್ಟ ಅಲ್ವಾ, ಮಕ್ಕಳಿಗೆ ಕೇಕ್ ಕಟ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದು ಅವಳ ಜೊತೆಗೇನೆ ನಾವು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಹಾಗೆ ರಾಯನ್ ಕೂಡ ವಿಡಿಯೋ ಕಾಲಲ್ಲಿದ್ದರು. ಸೊ ಅವರನ್ನು ವಿಡಿಯೋ ಕಾಲಲ್ಲಿ ಇನ್ನೊಂದು ಫೋನಲ್ಲಿ ಅಮ್ಮನ ಫೋನಿಗೆ ಕಾಲ್ ಮಾಡಿದ್ರು ಅವರು. ಸೊ ವಿಡಿಯೋ ಕಾಲಲ್ಲಿ ಅವರನ್ನು ಇಟ್ಟು ಕೇಕ್ ಕಟ್ಟಿಂಗ್ ಮಾಡಿದ್ವಿ. 3 ಕೇಕ್ ಕಟ್ಟಿಂಗ್ ನಮ್ಮದು. ಸೊ ಥ್ಯಾಂಕ್ ಯು ಅಶ್ವಿತ್, ಸಾರಾ ಮತ್ತು ಫ್ರಾನ್ಸಿಸ್ ಅಂಕಲ್, ನಿಮಗೆ ಕೇಕ್ ಕಳಿಸಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ಜಾಸ್ತಿ ಏನು ದೊಡ್ಡ ಸೆಲೆಬ್ರೇಷನ್ ಇಲ್ಲ, ಇನ್ನು ನಮಗೆ ಅಂತ ಬರ್ಡೇ ಸೆಲೆಬ್ರೇಷನ್ ಅಲ್ಲ, ಮಕ್ಕಳಿದಾದರೆ ನಾವು ತುಂಬ ಗ್ರ್ಯಾಂಡ್ ಎಲ್ಲ ಮಾಡ್ತೇವೆ. ಇದವರು ಕೇಕ್ ತಂದಿದಂತ ಹೇಳಿ ಇನ್ನು ಜೊತೆಗೆ ಒಂದು ಕೇಕ್ ಕಟ್ ಮಾಡಿದ್ವಿ ಅಷ್ಟೇ. ಇಷ್ಟು ಸಮಯ ನಾನು ವ್ಲಾಗ್ ಹಾಕಿರಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಆದೆ ನಾನು. ಇನ್ನೊಂದು ಸ್ಕೂಲ್ ಅಡ್ಮಿಷನ್ ಅದೆಲ್ಲದರಲ್ಲಿ ಬ್ಯುಸಿ ಆಯಿತು. ಹಾಗೆ ನಂದು ಕೆಲವು ಪರ್ಸ್ನಲ್ ಕೆಲಸಗಳಿತ್ತು, ಇನ್ನೂ ಇದೇ ನಡೀತಾ ಉಂಟು. ಬಟ್ ಎನಿಮೋರ್ ಐ ವಿಲ್ ಟ್ರೈ ಟು ಕಂಟಿನ್ಯೂಸ್ಲಿ ಪುಟ್ ವ್ಲಾಗ್ಸ್. ಹಾಗೆ ಇಲ್ಲಿ ನೋಡಿ ಸ್ಪೆಷಲ್ ಮಾಡಿದ್ದಾರೆ ಅಮ್ಮ, ಗೀ ರೈಸ್, ಚಿಕನ್ ಗ್ರೀನ್ ಮಸಾಲ, ಹಾಗೆ ಪಾಯಸ ಮಾಡಿದರು, ಶಾವಿಗೆ ಪಾಯಸ ನನ್ನ ಫೇವ್ರೆಟ್. ಸೊ ಇದು ನನ್ನ ಬರ್ಡೇ ಸ್ಪೆಷಲ್ ಅಮ್ಮ ಮಾಡಿದ್ದು. ಇದು ನನ್ನ ಬರ್ಡೇ ದಿವಸ ನಾವು ಸೆಲೆಬ್ರೇಟ್ ಮಾಡಿದ್ದು. ಇವತ್ತು ಇಲ್ಲಿ ನೋಡಿ ನನ್ನ ಬರ್ಡೇ ಆಗಿ ಒಂದು 2-3 ದಿವಸದ ನಂತರ ಸಂಚಿ ಮತ್ತು ಗೌರಿ ಮನೆಗೆ ಬಂದಿದ್ದರು, ಸರ್ಪ್ರೈಸ್ ಆಗಿ ಬಂದಿದ್ದರು. ನನಗೆ ಆ್ಯಕ್ಚುಲಿ ಸಂಚಿದು ಕಾಲ್ ಬಂತು, ನಿನಗೊಂದು ಪಾರ್ಸೆಲ್ ಬಂದಿದೆ, ಕೆಳಗಡೆ ಬಾ ಹೋಗು ಅಲ್ಲಿ ಇದ್ದಾರೆ ಅಂತ ಹೇಳಿ. ಬಟ್ ನಾನು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಗೌರಿ ಮತ್ತು ಸಂಚಿ ನನ್ನ ಮುಂದೆ ನಿಂತಿದ್ದಾರೆ. ಅಂದರೆ ಇಷ್ಟೊಂದು ಶಾಕ್ ಆಯಿತು, ಅದು ವಿಡಿಯೋ ಎಲ್ಲ ತೆಗಿಲಿಲ್ಲ. ಬಟ್ ನನ್ನ ಕಣ್ಣಲ್ಲಿ ಇಡೀ ನೀರು ಬಂತು, ಯಾಕಂದರೆ ಏನೋ ನನಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾರು ಹೀಗೆ ಬರ್ತಾರೆ ಅಂತ ಎಲ್ಲ ಹೇಳಿ ಸರ್ಪ್ರೈಸ್ ಕೊಡ್ಲಿಕ್ಕಂತ. ಸೊ ಅವ್ರು ಬಂದದ್ದು ನನಗೆ ತುಂಬ ಖುಷಿ ಆಯಿತು. ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕಂತಲೇ ಅವ್ರು ಬಂದಿದ್ದು. ಮುಂಚೆ ಎಲ್ಲ ಬರ್ಡೇ ಅಂತ ಹೇಳಿದರೆ ಒಂದು ಖುಷಿ ಆ ಥರದ್ದೆಲ್ಲ. ಈಗ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದು ಯಾಕಂತ ಹೇಳಿದರೆ ಇದೊಂದು ಚಾನ್ಸ್ ನಮಗೆ ಸಿಗೋದು ಮೀಟಪ್ ಆಗಲಿಕ್ಕೆ. ಮುಂಚೆ ಆದರೆ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಯಾವಾಗಲೂ ನಾವು ಮೀಟಪ್ ಆಗ್ತಾ ಇರ್ತಿದ್ವಿ. ಬಟ್ ಇವಾಗ ಲೈಫ್ ಎಲ್ಲ ತುಂಬ ಚೇಂಜ್ ಆಗಿದೆ. ಎಲ್ರಿಗೂ ಅವ್ರದ್ದು ಪರ್ಸ್ನಲ್ ಲೈಫ್ ಇದೆ, ಪರ್ಸ್ನಲ್ ಟೈಮ್ ಇದೆ, ಅವ್ರದ್ದು ಕೆಲಸ ಇದೆ ಎಲ್ಲ. ಸೊ ಇದು ಒಂದು ಆಪರ್ಚುನಿಟಿ. ಇಲ್ಲಿ ಕೇಕ್ ನೀವು ನೋಡಿದ್ರಿ, ಅದು ಚಿಕ್ಕು ಫ್ಲೇವರ್ ಇದು ಕೇಕ್, ಬ್ರೈನ್ಸ್ ಕೇಕ್ ಹೌಸಿಂದ. ಕೇಕ್ ಅಂತೂ ಸಖತ್ತಾಗಿತ್ತು, ತುಂಬ 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 ಟೇಸ್ಟಿಯಾಗಿತ್ತು. ಅಂದರೆ ನಿಮಗೆ ಚಿಕ್ಕದು ಫ್ಲೇವರ್ ಕೂಡ ಅಷ್ಟೊಂದು ಹೊಡಿತಿರಲಿಲ್ಲ, ಬಟ್ ಸ್ವೀಟ್ನೆಸ್ ಕೂಡ ಎಕ್ಸ್ಟ್ರಾ ಸ್ವೀಟ್ ಅದೆಲ್ಲ ಏನೂ ಇರಲಿಲ್ಲ. ಕರೆಕ್ಟ್ ಬ್ಯಾಲೆನ್ಸ್ ಆಫ್ ಸ್ವೀಟ್ನೆಸ್, ಫ್ಲೇವರ್ ಎಲ್ಲ ಪರ್ಫೆಕ್ಟ್. ನನಗಂತೂ ಬ್ರೈನ್ಸ್ ಕೇಕ್ ಹೌಸಿದ್ದು ಕೇಕ್ಸ್ ಅಂದರೆ ತುಂಬ ಇಷ್ಟ. ನಾನು ಮುಂಚೆಯಿಂದನೂ ಹಾಗೆ ತುಂಬ ಆರ್ಡರ್ ಮಾಡ್ತಿದ್ದೆ ಇಲ್ಲಿ ಇರುವಾಗ. ಸೊ ಬ್ರೈನಿದು ಕೂಡ ನನಗೆ ಪರಿಚಯ ಇದೆ. ಸೊ ನಿಮ್ಮ ಬರ್ಡೇಸಿಗೆ ಕೂಡ, ನಿಮ್ಮ ಸ್ಪೆಷಲ್ ಒಕೇಶನ್ಸಿಗೆ ಕೂಡ ನೀವು ಕೇಕ್ಸನ್ನು ಬ್ರೈನ್ಸ್ ಕೇಕ್ ಹೌಸಿಂದ ಆರ್ಡರ್ ಮಾಡ್ಬೋದು.
ತುಂಬಾ ಅಮೇಝಿಂಗ್ ಕೇಕ್ಸ್ ಮಾಡ್ತಾರೆ ಅವರು. ಸೊ ಸಂಚಿಗೆ ಅದು ಗೊತ್ತಿತ್ತು ನನಗೆ ಬ್ರಾಂಚ್ ಕೇಕ್ ಹೌಸ್ದು ಕೇಕ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ. ಹಾಗಾಗಿ ಅವಳು ಬ್ರಾಂಚ್ ಕೇಕ್ ಹೌಸಿಂದ ಚೀಕು ಫ್ಲೇವರ್ ಇದು ಕೇಕ್ ಇಟ್ಕೊಂಡು ಬಂದಳು. ಸೊ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ಚೀಕು ಫ್ಲೇವರ್. ಆದರೆ ಸೂಪರ್ ಆಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ಕೇಕ್ಸನ್ನು ಬ್ರಾಂಚ್ ಕೇಕ್ ಹೌಸಿಂದ ಅಂತ ಹೇಳ್ತೀನಿ. ನಮ್ಮದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ಇವರು ಬರ್ತಾರಂತ ಹೇಳಿ ಅಮ್ಮನಿಗೆ ಅವ್ರು ಹೇಳಿದರು, ಇವರದೆಲ್ಲ ಪ್ರೀ ಪ್ಲ್ಯಾಂಡ್. ಸೊ ಅಮ್ಮ ಏನು ಪ್ರಿಪೇರ್ ಕೂಡ ಮಾಡಲಿಲ್ಲ, ಯಾಕಂದರೆ ನನಗೆ ಡೌಟ್ ಬರ್ತದೆ ಅಂತೇಳಿ. ಸೊ ನಾವು ಹೊರಗಡೆಯಿಂದ ತರಿಸಿದ್ದು ಊಟ. ನಾವು ಊಟದ ಮೆನ್ಯೂ ಎಂತ, ಎಗ್ ಫ್ರೈಡ್ ರೈಸ್, ಚಿಕನ್ ಕಬಾಬ್ ಆ್ಯಂಡ್ ಪನೀರ್ ಮಂಚೂರಿಯನ್, ಮತ್ತು ಸಂಚಿಗೊಂದು ಆಮ್ಲೆಟ್. ಇವಳಿಗೆ ಗಂಡು ನೋಡಲಿಕ್ಕೆ ಬಂದಾಗ ಸಹ ಇವಳಿಷ್ಟು ಶೈ ಆಗಿರಲಿಲ್ವಾ ಅಂತ ಅಲ್ಲನಾ. ಇನ್ನೋ ಕಾಲೈತೆ ಕೆಚಪ್ ಕಟ್ಟೈ, ಕೆಚಪ್ ಕಣ್ಣಕ್ಕ. ಸೊ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಮಕ್ಕಳದ್ದಾಯಿತು, ಮಕ್ಕಳಿಗೆ ನಾವು ಫಸ್ಟಿಗೆ ಊಟ ಎಲ್ಲ ಕೊಟ್ವಿ. ಅದಾದಮೇಲೆ ನಾವು ಕೂತ್ಕೊಂಡ್ವಿ. ಇಲ್ಲಿ ಇವಾಗ ಸಂಜೆ ಮತ್ತು ಗೌರಿ ಹೊರಟರು. ಸ್ವಲ್ಪ ಹೊತ್ತು ಕೂತು ಮಾತಾಡಿ ಎಂಜಾಯ್ ಮಾಡಿ ಇವಾಗ ಹೊರಟಿದ್ದಾರೆ ಅವರು. ಬಾಯ್ 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 ಬಾಯ್. ಫಾಲೋ ಅತ್ತು, ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ವೀಡಿಯೋಸನ್ನು ನೋಡುವ ಎಲ್ಲರಿಗೂ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕ್ಬೋದು, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಸೊ ಬರ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ಸಂಜೆ ಮತ್ತು ಗೌರಿ ಹೊರಟರು. ಈನುಗಂತೂ ತುಂಬ ಬೇಜಾರು, ಯಾಕಂದರೆ ಅರ್ಜುನ್ ಬಂದಿದ್ದ ಅಲ್ವಾ. ಸೊ ಅವನೊಟ್ಟಿಗೆ ಚೆನ್ನಾಗಿ ಆಟ ಆಡ್ತಿದ್ಲು ಅವಳು. ಬಟ್ ಇವಾಗ ಅವನು ವಾಪಸ್ ಹೋಗ್ತಿದ್ದಾನಲ್ವ ಅಂತೇಳಿ ತುಂಬ ಅಳ್ತಿದ್ಲು ಅವಳು, ನಾವು ಹೋಗುವ ಅವ್ರ ಜೊತೆಗೆ ಅಂತ ಹೇಳಿ. ಆದರೆ ಏನು ಮಾಡೋದು, ಅವಳನ್ನು ಕಳಿಸಿಕೊಡ್ಲಿಕ್ಕೆ ಆಗೋದಿಲ್ಲ ಅವರ ಜೊತೆಗೆ. ಬಟ್ ಹೇಗೂ ಮತ್ತೆ ಸಮಾಧಾನ ಮಾಡಿದ್ವಿ ಅವರಿಗೆ. ಸೊ ಇದು ನನ್ನ ಬರ್ಡೇದು ಸೆಲೆಬ್ರೇಷನ್ ಬಗ್ಗೆ ಆಯಿತು. ಬಟ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿ ಇನ್ನೊಂದು 2 ದಿವಸದಲ್ಲಿ ಇಷ್ಟು ದೊಡ್ಡದೊಂದು ಏನು ಇಶ್ಯೂ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈನುಗೆ ತುಂಬ ಹುಷಾರಿಲ್ಲದೆ ಆಯಿತು. ಅವಳಿಗೆ ಜ್ವರ ಬಂತು. ಜ್ವರ ಎಷ್ಟಂತ ಹೇಳಿದರೆ ಅಂದರೆ 104ವರೆಗೆ ಹೋಗಿತ್ತು ಜ್ವರ. ಸೊ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಯಿತು. ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು ಇದೆಲ್ಲ. ಅಂದರೆ ತುಂಬ ಟೆನ್ಷನ್ ಕೂಡ ಆಯಿತು. ಏನಾಯಿತು ಅವಳಿಗೆ ಅಂತ ಹೇಳಿ ನಿಮಗೆ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಅವಳ ರಿಪೋರ್ಟ್ಸಲ್ಲಿ ಏನಿತ್ತು, ಏನು ಹೇಳಿದರು ಡಾಕ್ಟ್ರ್, ಎಲ್ಲ ನಿಮಗೆ ಡೀಟೇಲ್ಸನ್ನು ನಾನು ವ್ಲಾಗಲ್ಲಿ ತಿಳಿಸ್ತೀನಿ. ಇಲ್ಲಿ ನಾವಿವಾಗ ಹಾಸ್ಪಿಟ್ಲಲ್ಲಿದ್ದೇವೆ ನೋಡಿ. ಆದರೂ ಅವಳು ಎಂತ ಹೇಳ್ತಾರೆ, ಅವಳು ತುಂಬ ಸ್ಟ್ರಾಂಗ್. ಅವಳು ಅಂದರೆ ಮನೆಯಲ್ಲಿ ಸ್ವಲ್ಪ ಇದಿದ್ದು, ಅಂದರೆ ಅವಳಿಗೆ ಕೂಡ ತುಂಬ ಸುಸ್ತಾಗ್ತಿತ್ತು, ಯಾಕಂದರೆ ಅವಳ ಹೊಟ್ಟೆಗೆಲ್ಲ ಎಂತ ಇಲ್ಲ ಅಲ್ವಾ. ಆದರೂ ಇಲ್ಲಿ ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಸ್ಟ್ರಾಂಗ್ ಇದ್ದಾಳೆ ಅವಳು, ನನಗಿಂತ ತುಂಬ ಸ್ಟ್ರಾಂಗ್ ಅವಳು. ಎಷ್ಟೇ ನೋವಿದ್ರೂ ಕೂಡ 1-2 ನಿಮಿಷ ಆಮೇಲೆ ಸಮಾಧಾನ ಮಾಡಿದರೆ ಸಮಾಧಾನ ಆಗ್ತಾಳೆ. ಸೊ ಹಾಗಾಗಿ ಬೇಗ ಹುಷಾರಾಗಲಿ ಅಂತೇಳಿ. ಅವಳಂದರೆ ದುಬೈಯಲ್ಲಿದ್ದದಲ್ವ. ಸೊ ಇಲ್ಲಿ ಬಂದು ಅವಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಹಾಗಾಗಿ ವೆದರ್ ಮತ್ತು ಫುಡ್ ಎಲ್ಲ ಅವಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅವಳು ಸ್ವಲ್ಪ ಸೆನ್ಸಿಟಿವ್ ಅವಳು ಫುಡ್ಡಿಗೆ ಮತ್ತು ವೆದರಿಗೆ. ಹಾಗೆ ಸ್ವಲ್ಪ ಜಾಗ್ರತೆ ಆಗಬೇಕಾಗ್ತದೆ. ಹೋಪ್ಫುಲಿ ಬೇಗನೆ ಅವಳು ರಿಕವರ್ ಆಗಿ ಬೇಗನೆ ವೆದರಿಗೆ ಸೆಟ್ ಆಗ್ತಾಳೆ ಅಂತ ಬೇಡುದು. ನೀವು ಕೂಡ ಅವಳಿಗೋಸ್ಕರ ಬೇಡಿ ಅಂತ ಕೇಳ್ಕೊಳ್ತೇನೆ. ಸೊ ಅವಳ ಹೆಲ್ತ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ಬ್ಲಾಗಲ್ಲಿ. ತುಂಬ ಟೆನ್ಷನ್ನಲ್ಲಿದ್ದೆ ಆವಾಗ. ಸೊ ಬರುವಾಗೆಲ್ಲ ಎಂಥದ್ದು ನನಗೆ ತಲೆಗೆ ಹೋಗಲಿಲ್ಲ. ಸೊ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡ್ಳು ಅವಳು, ಹಾಗಾಗಿ ವ್ಲಾಗ್ ಮಾಡ್ತಿದ್ದೇನೆ. ಯಾಕಂದರೆ ಮಕ್ಕಳಿಗೆ ಎಂತಾದರೂ ಆದರೆ ತುಂಬ ಟೆನ್ಷನ್ ಅಲ್ವ. ಆ ಟೈಮಲ್ಲಿ ಎಂತ ಮಾಡಬೇಕಂತ ಸಹ ಗೊತ್ತಾಗೋದಿಲ್ಲ. ಸೊ ನನಗೆ ಸಹ ಹಾಗೆ, ಈನುಗೆ ಒಂಚೂರು ಏನಾದರೂ ಆದರೆ ಉಂಟಲ್ಲ ತುಂಬ ಟೆನ್ಷನ್ ಆಗ್ತದೆ ನನಗೆ. ಅವಳ ಹೆಲ್ತ್ ನನಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾರ್ಮಲ್ ಫೀವರೆಲ್ಲ ಬಂದರೆ ಅವಳು ಆರಾಮದಲ್ಲೇ ಇರ್ತಾಳೆ. ಬಟ್ ಇದು ತುಂಬ ಹೈ ಇತ್ತು ಫೀವರ್. ಹಾಗಾಗಿ ಸೊ ನೋಡುವ ಏನು ಹೇಳ್ತಾರೆ ಡಾಕ್ಟರ್. ಬ್ಲಡ್ ಟೆಸ್ಟಿಗೆಲ್ಲ ಕಳಿಸ್ತಾರೆ ಬ್ಲಡ್ ಸ್ಯಾಂಪಲ್ಸನ್ನು. ಬಂದ ಮೇಲೆ ರಿಪೋರ್ಟ್ಸ್ ಎಲ್ಲ ಬಂದ ಮೇಲೆ ನೋಡುವ
ಏನಿದೆ ಏನು ಟ್ರೀಟ್ಮೆಂಟ್ ಎಲ್ಲ ಅಂತ ಹೇಳಿ 48 ಅವರ್ಸ್ ಇವಾಗ ಒಬ್ಸರ್ವೇಷನಲ್ಲಿ ಇಡಲಿಕ್ಕೆ ಹೇಳಿದ್ದಾರೆ ಅವಳನ್ನು. ಸೊ ಹೋಪ್ಫುಲಿ ಬೇಗನೆ ರಿಕವರ್ ಆಗಲಿ ಅಂತ ಹೇಳಿ ನಾವೆಲ್ಲರೂ ಬೇಡೋಣ. ಇನ್ನು ಕೈಗೆ ಪಾಪ ಡ್ರಿಪ್ಸ್ ಹಾಕಿದ್ದಾರೆ. ಸ್ಮೈಲ್ ಸ್ಮೈಲ್ ಇನ್ನು ಸ್ಮೈಲ್ ಬೇಬಿ. ಇನ್ನು ಆ್ಯಕ್ಚುಲಿ ಏನು ಹೊಟ್ಟೆಗೆ ತಗೊಳ್ತಿರ್ಲಿಲ್ಲ, ಏನು ತಿಂದರೂ ಕೂಡ ಎಲ್ಲ ವಾಮಿಟಿಂಗ್ ಆಗ್ತಿತ್ತು. ಆಮೇಲೆ ಮೆಡಿಸಿನ್ ಕೊಟ್ಟರು ಅದು ವಾಮಿಟಿಂಗ್ ಆಯಿತು. ಸೊ ಜ್ವರ ಕೂಡ ಜಾಸ್ತಿ ಆಗ್ತಾನೆ ಇತ್ತು. ಅಪ್ಪ ಮನೇಲಿ ಇರಲಿಲ್ಲ, ಅವ್ರು ಗಾಡಿ ಇಟ್ಕೊಂಡು ಹೊರಗಡೆ ಹೋಗಿದ್ರು ಕೆಲಸದ ಮೇಲೆ. ಸೊ ನಾನು ಮತ್ತು ರಾಯನಿದು ಆಂಟಿಗೆ ಫೋನ್ ಮಾಡಿದೆ. ಅವರು ಆಂಟಿ ಅಂಕಲ್ ಬಂದು ಮತ್ತು ನಮಗೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆಲ್ಲ ಹೆಲ್ಪ್ ಮಾಡಿದರು. ಸೊ ಇಲ್ಲಿ ಅವಳಿಗೆ ಒಂದೇ ಕೋಣೆ ಒಳಗೆ ಕೂತ್ಕೊಂಡು ಪ್ಲಸ್ ಡ್ರಿಪ್ಸ್ ಎಲ್ಲ ಹೇಳುವಾಗ ಅವಳಿಗೆ ತುಂಬ ಇರಿಟೇಟ್ ಆಗ್ತಿತ್ತು. ಸೊ ಅವಳಿಗೆ ನಾನು ರೈಮ್ಸ್ ಎಲ್ಲ ಹಾಡಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೇನೆ ಇಲ್ಲಿ ಕೂತ್ಕೊಂಡು. ಹೊರಗಡೆ ಹೋಗುವ, ಆಚೆ ಹೋಗುವ, ಈಚೆ ಹೋಗುವ ಅಂತ ಅಳ್ತಿದ್ಲು. ಸೊ ಅವಳನ್ನು ಸ್ವಲ್ಪ ಕಾಮಾಗಿ ಇಡಲಿಕ್ಕೆ ಅವಳ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀನಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಯ್. ಸೊ ಇವತ್ತು ರಿಪೋರ್ಟ್ಸ್ ಎಲ್ಲ ಬಂತು. ಅವಳಿಗೆ ಇನ್ಫೆಕ್ಷನ್ ಇದೆ. ಸೊ ಹಾಗಾಗಿ ಜ್ವರ ಜೋರಿತ್ತು. ಸೊ ಇವಾಗ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಹೋಪ್ಫುಲಿ ಇವಾಗ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದರೆ ಮೆಡಿಕೇಷನಲ್ಲಿ ಇದ್ದಾಳಲ್ವ. ಸೊ ಒಂದೆರಡು ದಿನ ಒಬ್ಸರ್ವೇಷನಲ್ಲಿ ಇಡಬೇಕಂತ ಹೇಳಿದ್ದಾರೆ. ಸೊ ಶಿ ಈಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಶಿ ಈಸ್ ವೆರಿ ಸ್ಟ್ರಾಂಗ್. ಎಸ್. ಸೊ ಹಾಗೆ ನೋಡುವ, 2 ದಿನದಲ್ಲಿ ಇನ್ನೂ ಬೆಟರ್ಮೆಂಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಕೆಲವು How are you? I'm fine. You're fine? Okay. Flankish. Flankish. Yeah, very good. Say bye. Hi. ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಾವು ರಿಲ್ಯಾಕ್ಸ್ ಮಾಡ್ತಿದ್ದೇವೆ. ಟಿವಿ ನೋಡ್ತೀವಿ. ಎಂತ ಮಾಡೋದು, ಬೋರ್ ಆಗ್ತದಲ್ಲ, ಅದಕ್ಕೆ ಟಿವಿ ನೋಡಿ. What are you watching? Peppa Pig. ತುಂಬ ಸಮಯದ ನಂತರ ಅವಳು ಟಿವಿ ನೋಡಿದ್ರು Peppa Pig. ಅವಳಿಗೆ ಅವರು ನೆಬ್ಯುಲೈಸೇಷನ್ ಕೂಡ ಕೊಡ್ತಿದ್ರು. ಸೊ ಅದು ಅವಳಿಗೆ ಇರಿಟೇಟ್ ಆಗ್ತಿತ್ತು, ತುಂಬ ಅಳ್ತಿದ್ಲು. ನೆಬ್ಯುಲೈಸೇಷನ್ ಕೊಡುವಾಗ ಅವಳನ್ನು ಸಮಾಧಾನದಲ್ಲಿ ಇಡೋದೇ ಸ್ವಲ್ಪ ಕಷ್ಟ ಆಗ್ತಿತ್ತು. चिप्स नाक तका डॉक्टर अनसन्ना फ्रूट्स कई फ्रूट्स कताई म्हणतो कताई म्हणो चिक्कू कताई चिक्कू कताईगे ओके ओके wheels on the bus go round and round round and round तुका चिक्कू दिता चिक्कू देते ಇಲ್ಲ ಬೇಡ ಹಳೆ ಏನು ಪಳೆಯಮ್ಮ ಇತ್ತಲೆ ಕಲಿದವಳು ಚಮಚರಿ ಇತ್ತು ಕಲಿದವಳು ಚಮಚ ನೋಡಿ ಜಾಲಿದೈತೆ ಇಲ್ಲಷ್ಟು ಕಲಿದವಳು ಚಮಚ ಮಾತ್ರ ಇದು ಚೂರಸ ಅದೆಲ್ಲ ಮಗಿದಲ್ಲದೈತೆ ಓಕೆ ಬರೀ 3 दिन कर बता विषय करे तेरा समाधान इनुगे एक्चुअली ಚೆಸ್ಟ್ ಇನ್ಫೆಕ್ಷನ್ ಇದೆ, ಥ್ರೋಟಲ್ಲೆಲ್ಲ ಇನ್ಫೆಕ್ಷನ್ ಇದೆ ಅವಳಿಗೆ, ಕಫ ತುಂಬಿ. ಸೊ ಅವಳಿಗೆ ಇನ್ನು ಮುಂದೆ ನಾವು ತುಂಬ ಸ್ಟ್ರಿಕ್ಟ್ ಫುಡ್ ಡಯಟ್ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅಂದರೆ ಅವಳಿಗೆ ಆಯಿಲಿ ಫುಡ್ ಕೊಡೋಕ್ಕಿಲ್ಲ, ಡೈರಿ ಪ್ರಾಡಕ್ಟ್ಸ್ ಹಾಲು ಮೊಸರು ಇಂಥದ್ದೆಲ್ಲ ಯಾವುದು ಕೊಡಲಿಕ್ಕಿಲ್ಲ, ಕೋಲ್ಡ್ ಐಟಮ್ಸ್ ಯಾವುದು ಕೊಡಲಿಕ್ಕಿಲ್ಲ. ಫ್ರೂಟ್ಸಲ್ಲಿ ಕೂಡ ಸಿಲೆಕ್ಟೆಡ್ ಫ್ರೂಟ್ಸ್ ಮಾತ್ರ ಕೊಡೋಕ್ಕೆ, ವಾಟರ್ಮೆಲನ್, ಗ್ರೇಪ್ಸ್, ಮೂಸಂಬಿ, ಆರೆಂಜ್ ಇಂಥದ್ದೆಲ್ಲ ಕೊಡಲಿಕ್ಕಿಲ್ಲ ಅವಳಿಗೆ. ಆಮೇಲೆ ಮನೆ ಊಟನೇ ಎಲ್ಲನೂ ಮನೆಯಲ್ಲೇ ಮಾಡಿ ಕೊಡಬೇಕು, ಬೇಕರಿ ಐಟಮ್ಸ್ ಆಗಲಿ ಏನು. ಅವಳಿಗೆ ನಟ್ಸ್ ಕೂಡ ಕೊಡೋಕ್ಕಿಲ್ಲ, ಯಾಕಂದರೆ ಅದು ಅವಳಿಗಾಗಲ್ಲ, ಅಲರ್ಜಿ ಆಗುತ್ತೆ. ಅಂದರೆ ಅವಳ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅದರಲ್ಲೆಲ್ಲ ಅಂತ ಹೇಳಿದರು. ಸ್ವಲ್ಪ ಒಂದು ಪೀಸ್ ಕೊಟ್ಟರು ಅವಳಿಗೆ ಪ್ರಾಬ್ಲಮ್ ಇದೆ, ಯಾಕಂದರೆ ಅವಳ ಲಂಗ್ಸ್ ಇವಾಗ ತುಂಬ ವೀಕ್ ಇದೆ. ಅವಳು ವೆದರಿಗೆ ಮತ್ತು ಇಲ್ಲಿದು ಫುಡ್ಡಿಗೆಲ್ಲ ಅಡ್ಜಸ್ಟ್ ಆಗಬೇಕಲ್ವ.
ಅಂದರೆ ಇವಾಗ ಸ್ಕೂಲಿಗೆ ಕೂಡ ಹೋಗ್ತಿದ್ದಾಳೆ, ಅಲ್ಲಿಂದ ಕೂಡ ಅವಳಿಗೆ ಜ್ವರ ಕೆಮ್ಮು ಎಲ್ಲ ಬರುತ್ತೆ. ಸೊ ಅವಳು ದುಬೈಲಿದ್ಲು, ಇವಾಗ ಇಲ್ಲಿ ಬರುವಾಗ ತುಂಬ ಚೇಂಜಸ್ ಆಗುತ್ತೆ, ಅವಳು ತುಂಬ ಎಕ್ಸ್ಪೋಸ್ ಆಗ್ತಿದ್ದಾಳೆ ಹೊರಗಡೆ, ಅಂದರೆ ಸ್ಕೂಲಿಗೆಲ್ಲ ಹೋಗಿ ಅಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ತಾಗುತ್ತೆ ಅವಳಿಗೆ ಅಡ್ಜಸ್ಟ್ ಆಗೋಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಇನ್ನು ಅವಳಿಗೆ ಟೇಸ್ಟ್ ಬರ್ಡ್ಸ್ ಕೂಡ ಅಷ್ಟು ಅವಳದು ಏನು ಹೇಳ್ತಾರೆ ಅಷ್ಟು ಅವಳಿಗೆ ಟೇಸ್ಟ್ ಕೂಡ ಇಲ್ಲ ನಾಲಿಗೆಗೆ. ಯಾಕಂದರೆ ಬಂದಾಗಲಿಂದ ಆಲ್ಮೋಸ್ಟ್ ಇವಾಗ 6 ಮಂತ್ಸ್ ಅವಳಿಗೆ ಕಂಟಿನ್ಯೂಸ್ ಆಗಿ ಹುಷಾರಿರದೆ ಇದ್ಲು ಅವಳು. ಅಂದರೆ ಶೀತ ಕೆಮ್ಮು ಜ್ವರ ಈ ರೀತಿ ಅದು ಕಂಟಿನ್ಯೂಸ್ ಇದ್ದದ್ದೇ, ಅಂದರೆ ಸ್ಟಾಪೇ ಆಗಲಿಲ್ಲ ಅವಳಿಗೆ, ವಾರಕ್ಕೆ ಹೀಗೆ ಆಗ್ತಿತ್ತು. ಸೊ ಹಾಗಾಗಿ ಅದು ಸ್ಟಾಪ್ ಆಗಬೇಕಾದ್ರೆ ನಾನು ಅವಳು ನೀನು ಸ್ಕೂಲಿಗೆ ಕೂಡ ಕಳಿಸೋದಿಲ್ಲ ಅಂತ ಹೇಳಿ, ಯಾಕಂದರೆ ಅವಳು ಫಸ್ಟಿಗೆ ಅವಳು ರಿಕವರ್ ಆಗಬೇಕು, ಆಗಲೇ ಅವಳನ್ನು ಕಳ್ಸೋಕ್ಕಾಗೋದು. ಯಾಕಂದರೆ ಇವಾಗ ಮತ್ತೆ ಹೋದರೆ ಮತ್ತೆ ಅವಳಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಡೇ 3 ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ದೇವೆ. ಇನ್ನೂದು ಆಯಿತು ಬ್ರೇಕ್ಫಾಸ್ಟ್, ನಾನು ತಿನ್ನಿಸ್ತಿದ್ದೆ ಅವಾಗ ನೋಡಿದ್ರಲ್ಲ ನೀವು. ಸೊ ಇವಾಗ ಅಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ. ಅಪ್ಪ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ತಂದು ಕೊಟ್ಟರು. ಇನ್ನೂಗೆ ಮನೆಯಲ್ಲೇ ಅಮ್ಮ ದೋಸೆ ಎಲ್ಲ ಮಾಡಿದರು, ಸೊ ಅದನ್ನೇ ತಂದು ಕೊಟ್ಟರು. ಅವಳಿಗೆ ಅನ್ನ ಕೂಡ ಅವಳನ್ನೆಲ್ಲ ತಿಂತಿರಲಿಲ್ಲ, ಸೊ ನಿನ್ನೆ ನಾವು ದೋಸೆನೇ ಮಾಡಿ ಕೊಟ್ವಿ ಅವಳಿಗೆ. ಇನ್ನು ಇವತ್ತು ಸ್ವಲ್ಪ ಅನ್ನ ಎಲ್ಲ ಕೊಡಬೇಕು. ಹೋಪ್ಫುಲಿ ಅವಳು ಬೆಟರ್ ಆಗ್ತಾಳಂತ ಅಂದ್ಕೊಳ್ತೀನಿ. ಸೊ ಇವಾಗ ನಮ್ಮ ಇನ್ನೊಂದು ಜ್ವರ ನಿಂತಿದೆ, ಕಮ್ಮಿ ಆಯಿತು ಇವಾಗ ಜ್ವರ. ಸೊ ಇವತ್ತು ಡೇ 3 ಹಾಸ್ಪಿಟಲ್ ಡೇಸ್. ಇವತ್ತು ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ ನಂತರ ಎಲ್ಲ ಫಾರ್ಮ್ಯಾಲಿಟೀಸ್ ಮಾಡಿ ಆಮೇಲೆ ಮನೆಗೆ ಹೋಗೋದು. ನಿದ್ರೆ ಇಲ್ಲ 3 ದಿನ ಸಹ. ಓಕೆ, ಅವಳಿಗೆ ಪಿಂಕ್ ಡ್ರೆಸ್ ಬೇಕಂತೆ. ಪಿಂಕ್ ಡ್ರೆಸ್ ಕಳಿಸಿಕೊಡಿ ಅವಳಿಗೆ, ಆಯಿತಾ? ನಿಮಗೆ ಪಿಂಕ್ ಡ್ರೆಸ್ ಬೇಕಲ್ಲ? ಹಾಂ ಸಾಂಗ್, ನಿಂಗೆ ಪಿಂಕ್ ಡ್ರೆಸ್ ಬೇಕಾ? ಹಾಂ ಕಾಲ ಮುನಜೆ, ಹೌದು ಮುನ್, ನಿನಗೆ ಪಿಂಕ್ ಡ್ರೆಸ್ ಬೇಕಾ? ಹೌದು ಮುನ್. ಹಾಂ ಓಕೆ, ಹೌದು ಮುನ್. ಹಾಂ ಹೌದು. ಅವಳಿಗೆ ಪಿಂಕ್ ಡ್ರೆಸ್ ಕಳಿಸಿಕೊಡಿ, ಆಯಿತಾ? ಇನ್ನು ಮಧ್ಯಾಹ್ನ ನಂತರ ಡಿಸ್ಚಾರ್ಜ್ ಇದು ಫಾರ್ಮ್ಯಾಲಿಟೀಸ್ ಎಲ್ಲ ಆಗಿ ಮನೆಗೆ ಹೋಗೋದು. ಇನ್ನು ನೋಡಬೇಕು, ತುಂಬ ಕೇರ್ಫುಲ್ ಆಗಬೇಕು ಅವಳ ಫುಡ್. ಮತ್ತು ಮನೆಯಲ್ಲಿ ನಾವು ಸಹ ಅಂದರೆ ಹುಷಾರು ತಪ್ಪದಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ನಮ್ಮಿಂದ ಅವಳಿಗೆ ಹೋದರೆ ಸಹ ಅದು ಸಹ ಪ್ರಾಬ್ಲಮ್ ಆಗ್ತದೆ. ಹಾಗೆ ಇನ್ ಕೇಸ್ ಜ್ವರ ಜೋರಿದ್ದರೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಹೋಪ್ಫುಲಿ ಏನು ಆಗದೇ ಇರಲಿ ಅಂತ ಬೇಡ್ಕೊಳ್ಳೋದು, ಹುಷಾರಾಗಲಿ ಅವಳಂತ ಹೇಳಿ. ಅವಳಿಗೆ ಪಾಪ ಸ್ಕೂಲ್ ಡೇ ಕೂಡ ಇದೆ, ಎಂತ ಮಾಡೋದು ಗೊತ್ತಿಲ್ಲ. ಬಟ್ ಹೆಲ್ತ್ ಕಮ್ಸ್ ಫಸ್ಟ್. ನೋಡುವ, ಅವಳ ಹೆಲ್ತ್ ಸರಿ ಇದ್ದರೆ ಮಾತ್ರ ಬೇರೆದೆಲ್ಲ ಆಗೋದಲ್ಲ. ಸೊ ಅವಳ ಹೆಲ್ತ್ ಒಂದು ಒಳ್ಳೆಯದಾಗಲಿ ಅಂತ ಬೇಡೋದು ನಾವು ಅಷ್ಟೇ ಅಲ್ಲ. ಇವಾಗ ಇಲ್ಲಿ ಇನ್ನುಗೆ ಲಾಸ್ಟ್ ಡೋಸ್ ಆಫ್ ಆ್ಯಂಟಿಬಯೋಟಿಕ್ ಕೊಡ್ತಿದ್ದಾರೆ. ಇದೆ ಗ್ಲೂಕೋಸ್ ಹಾಕಿ ಅದರಲ್ಲಿ ಕೊಡ್ತಿದ್ದಾರೆ. ಸೊ ಲಾಸ್ಟ್ ಇದಾದ ಮೇಲೆ ಅವಳದು ಸಿರಿಂಜ್ ಎಲ್ಲ ತೆಗಿತಾರೆ, ಆಮೇಲೆ ಡಿಸ್ಚಾರ್ಜ್. ಇನ್ನು ಸಿರಿಂಜ್ ತೆಗೆಯುವಾಗ ಗೊತ್ತಿಲ್ಲ ಹೇಗಿರ್ತದಂತೇಳಿ. ಪಾಪ ಹಾಕುವಾಗಲೇ ನೋವಲ್ಲಿ ಇದ್ಲು. ಈಗ ನೋಡಿ ತೆಗೆಯುವಾಗ ಇಲ್ಲಿ ಇಷ್ಟವರೆಗೆ ಸುಮ್ಮನೆ ಇದ್ದಾಳೆ. ಇನ್ನು ನೋಡುವ ಎಂತ ಮಾಡ್ತಾಳಂತೇಳಿ. काय जाय ना खाली कट्टात. So finally we are going home. We are going home. ಇನ್ನು ಹುಷಾರಾದ್ಲು, ಇನ್ನೂ ಅವಳಿಗೆ ಮೆಡಿಕೇಶನ್ಸ್ ಇದೆ. ಬಟ್ ಇವಾಗ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಸೊ ಫೈನಲಿ ಮನೆಗೆ ಹೋಗ್ತಿದ್ದೇವೆ. ಹೋಪ್ಫುಲಿ ಅವಳ ಹೆಲ್ತ್ ಇನ್ನಾದರೂ ಬೆಟರ್ ಆಗ್ಬೋದು ಅಂತ ಬೇಡೋದಷ್ಟೇ. ಅವಳ ಫುಡ್ಡಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಮಾಡಿದರೆ ಅಷ್ಟು ಮಾಡಬೇಕಂತ ಹೇಳಿದ್ದಾರೆ ಅಲ್ಲ. ಹಾಂ ಓಕೆ, ದೋಸೆ ಬೇಕಂತೆ ಅವಳಿಗೆ. ಹಾಂ ದೋಸೆ ಚಟ್ನಿ. ಓಕೆ ಓಕೆ, ಸೇ ಬಾಯ್ ಬಾಯ್ ಬಾಯ್.